ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೀ ಅಕಾಡೆಮಿ. ಸೊ ಎಲ್ಲರಿಗೂ ಕೀ ಅಕಾಡೆಮಿಗೆ ಸ್ವಾಗತ. ಇದು ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ನಾವು ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಮಾಹಿತಿಯನ್ನು ಕೊಡಲಾಗುತ್ತೆ ಹಾಗೂ ಕ್ವಶನ್ಸನ್ನು ಕೊಡಲಾಗುತ್ತೆ. ಸೊ ನೀವು ನೋಡೋದಾದರೆ ಕೆಲವೊಂದು ಚಾನಲ್ಗಳು ಬರೀ ಇಂಗ್ಲೀಷ್ನಲ್ಲಿ ಕೊಡ್ತವೆ, ಇನ್ನು ಕೆಲವು ಬರೀ ಕನ್ನಡದಲ್ಲಿ ಕೊಡ್ತಿರ್ತವೆ. ಸೊ ನೀವು ಇಲ್ಲಿ ನೋಡೋದಾದರೆ ನಾವು ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ಲ್ಯಾಂಗ್ವೇಜಲ್ಲಿ ನಿಮಗೆ ಮಾಹಿತಿ ಕೊಡೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುವಂತೆ ನಾವು ಭಾವಿಸ್ತಿದ್ದೀವಿ. ಸೊ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ KS, PSI, FDA, SDA ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಸೊ ಅವರೆಲ್ಲ ಈ ಒಂದು ಕೀ ಅಕಾಡೆಮಿಯಿಂದ ನೀವು ತುಂಬ ಮಾಹಿತಿ ಪಡ್ಕೋಬೋದು. ಸೊ ಇದು ತಮಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಟೆಲಿಗ್ರಾಮ್ ಗ್ರೂಪ್ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀವಿ. ಸೊ ಈ ನೀವು ಕೀ ಅಕಾಡೆಮಿ ಅಂತ ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿ. ಸೊ ಗೆಟ್ ದ ಕೀ ಅಕಾಡೆಮಿ ಗ್ರೂಪ್ ದೇರ್, ಸೊ ಯು ಕ್ಯಾನ್ ಜಾಯಿನ್ ದೇರ್. ಅಲ್ಲಿ ನಿಮಗೆ ಈ ಮೆಟೀರಿಯಲನ್ನು ಫ್ರೀಯಾಗಿ ಕೊಡಲಾಗುತ್ತೆ. ಸೊ ಈ ಮೆಟೀರಿಯಲ್ಲು ವಿತ್ ಆನ್ಸರ್ಸ್ ನಿಮಗೆ ಅಲ್ಲಿ ಫ್ರೀಯಾಗಿ ಕೊಡುತ್ತೆ. ಸೊ ದಟ್ ಯು ಕ್ಯಾನ್ ಡೌನ್ಲೋಡ್ ದಟ್ ಅಂಡ್ ಸ್ಟೋರ್ ಇಟ್ ಇನ್ ಯುವರ್ ಮೊಬೈಲ್ ಆರ್ ಎನಿ PC. ಆಮೇಲೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ತುಂಬ ರಿವಿಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾವು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಂದೊಂದು ಸ್ವಲ್ಪ ಈ ಥರ ಓದಿರ್ತೀವಿ, ಆದರೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಾವು ಒಂದೇ ಮೆಟೀರಿಯಲ್ನ ಪದೇ ಪದೇ ಓದೋದ್ರಿಂದ ನಮಗೆ ಆ ಮೆಮರಿ ರಿಟೆನ್ಷನ್ ಪವರ್ ತುಂಬ ಇರುತ್ತೆ. ಸೊ ಅದಕ್ಕೆ ನಿಮಗೆ PDF ಕೂಡ ಸಮೇತ ಕೊಡಲಾಗುತ್ತೆ. ಸೊ ಯು ಕ್ಯಾನ್ ಡೌನ್ಲೋಡ್ ಇನ್ ಕೀ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್. ಸೊ ಲೆಟ್ಸ್ ಗೆಸ್ಟ್ ಇನ್ ಟು ದ ಟಾಪಿಕ್. ಸೊ 11th ಕ್ವಶನ್, ಆಲ್ರೆಡಿ ನಾವು 10 ಕ್ವಶನ್ ಈ ಒಂದು ಕೀ ಅಕಾಡೆಮಿಯಿಂದ ನಮಗೆ ಪ್ರೊವೈಡ್ ಮಾಡಿದ್ದೀವಿ. ಸೊ ಯು ಕ್ಯಾನ್ ವಾಚ್ ಇನ್ ಯೂಟ್ಯೂಬ್ ಚಾನಲಲ್ಲಿ ನೀವು ವಾಚ್ ಮಾಡಬಹುದು. ಸೊ 10 ನೋಡಿದ ಮೇಲೆ ನೆಕ್ಸ್ಟ್ ಕಮ್ ಟು ದಿಸ್ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕ್ವಶನ್, ವಿಚ್ ನೇಷನ್ ಹ್ಯಾಸ್ ಲಾಂಚ್ಡ್ ದಿ ಅಗ್ರಿಯೋಟಾ, ಅನ್ ಇ-ಮಾರ್ಕೆಟ್ ಪ್ಲಾಟ್ಫಾರ್ಮ್ ಟು ಬ್ರಿಡ್ಜ್ ಅ ಗ್ಯಾಪ್ ಬಿಟ್ವೀನ್ ಇಂಡಿಯನ್ ಫಾರ್ಮರ್ಸ್ ಅಂಡ್ ಇಟ್ಸ್ ಫುಡ್ ಇಂಡಸ್ಟ್ರಿ. ಸೊ ನೀವು ಕನ್ನಡದಲ್ಲಿ ನೋಡೋದಾದರೆ, ಆ ರೈತರು ಮತ್ತು ಆಹಾರ ಈ ಉದ್ಯಮದ ನಡುವೆ ಒಂದು ಬ್ರಿಡ್ಜ್ ಅನ್ನೋ ಒಂದು ವೇದಿಕೆ ಕ್ರಿಯೇಟ್ ಮಾಡಲಿಕ್ಕೆ ಈ ಮಾರ್ಕೆಟ್ ಅಗ್ರಿಯೋಟಾ ಅನ್ನೋದನ್ನು ಯಾವ ರಾಷ್ಟ್ರ ಪ್ರಾರಂಭಿಸಿದೆ ಅಂತ ಕ್ವಶನ್. ಸೊ ಇಲ್ಲಿ ಆನ್ಸರ್ ಬಂದರೂ ನಿಮಗೆ UAE. ಆಪ್ಷನ್ ಡಿ UAE. ಕೇಳಿರ್ತೀರಲ್ಲ, ದುಬೈ ಎಷ್ಟು ಜನ ಕೇಳಿದ್ರ? ಸೊ ದುಬೈ ಅಂದರೆ UAE. ದೆನ್ ಕಮ್ ಟು ನೆಕ್ಸ್ಟ್ ಕ್ವಶನ್, 12th ಕ್ವಶನ್. India has been ranked at which position in the Global Innovation Index 2020? ಸೊ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2020 ಭಾರತವು ಯಾವ ಸ್ಥಾನದಲ್ಲಿದೆ? ಸೊ ಆನ್ಸರ್ ಈಸ್ 48B. ಸೊ ಈ ಥರ ನಾವು ಇಂಡೆಕ್ಸು ಅಥವಾ ಇಂಡಿಸಿಸ್ಸು ಅಥವಾ ಯಾವುದೇ ಒಂದು ರ್ಯಾಂಕು ಈ ಥರ ಬಂದರೆ ನೀವೇನು ಮಾಡಬೇಕು ಅಂತಂದರೆ ಒಂದು ಲೀಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ರ್ಯಾಂಕು, ಇದು ಪಬ್ಲಿಷು ಯಾರು ಮಾಡ್ತಾರೆ, ಮತ್ತು ಇದರ ಇಂಡಿಯಾ ಪೊಸಿಷನ್ ಎಷ್ಟು. ಸೊ ಈ ಥರ ನೀವು ಮಾಡ್ಕೊಂಡು ಒಂದು ಲೀಸ್ಟ್ ಮಾಡ್ಕೊಂಡಿದ್ದೀರ ಅಂದರೆ ಎಕ್ಸಾಮಲ್ಲಿ ಸುಮ್ಮನೆ ನೋಡ್ತಾ ಹೋಗಿದ್ರೆ ನಿಮಗೆ ಈಸಿಯಾಗಿ ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ನಿಮಗೆ ಕನ್ಫ್ಯೂಸ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಯಾಕಂತಂದರೆ ಈ ಥರ ಇಂಡೆಕ್ಸ್ ತುಂಬ ಸುಮಾರು ಬರ್ತವೆ. ಸೊ ನೀವು ಕರೆಕ್ಟಾಗಿ ಚೂಸ್ ಮಾಡಬೇಕಂದ್ರೆ ಈ ಥರ ಟೇಬಲ್ ಮಾಡಿಕೊಂಡು, ಸೊ ಈ ಥರ ನೀವು ರಿವಿಷನ್ ಮಾಡ್ಕೊಂಡಿದ್ದೀರಿ ಅಂದರೆ ಇಟ್ಸ್ ಮೋರ್ ಯೂಸ್ಫುಲ್ ಇನ್ ಎಕ್ಸಾಮಿನೇಷನ್ ಟೈಮ್. ಸೊ ಈ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2020 ಪೊಸಿಷನ್ 48 ಇದೆ. ಇದನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ? WIPO, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಜೇಷನ್. ಸೊ ಇಲ್ಲಿ ಕೆಲವೊಂದು ಇನ್ನೋವೇಷನ್ ಕಂಟ್ರೀಸ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಆ ಇನ್ನೋವೇಷನ್ ಕಂಟ್ರೀಸಲ್ಲಿ ವಿ ಆರ್ ಅಟ್ 48th ಔಟ್ ಆಫ್ 50. 50 ದೇಶದಲ್ಲಿ ನಾವು 48ನೇ ಪೊಸಿಷನಲ್ಲಿ ಇದ್ದೀವಿ. ಸೊ ಇಂಪಾರ್ಟೆಂಟ್, ಈ ಥರ ಇಂಡಿಸಿಸ್ ಬಂದಾಗ ನೀವು ಸಪ್ರೇಟಾಗಿ ನೋಟ್ ಮಾಡ್ಕೊಳ್ಳಿ, ಇಲ್ಲ ಇದೇ PDF ಮತ್ತೆ ಮತ್ತೆ ರಿವಿಷನ್ ಮಾಡಿ. ಸೊ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಇಲ್ಲಿ WIPO ಅಂತ ಕೂಡ ಕೊಡ್ತಿದ್ದೀನಿ, ಯಾವ ಆರ್ಗನೈಜೇಷನ್ ಅಂತ. ಸೊ ನೀವು ಈ PDF ಡೌನ್ಲೋಡ್ ಮಾಡ್ಕೊಂಡಿದ್ದಾಗ ನೀವು ಮತ್ತೆ ಹೊಸ ಪಾಯಿಂಟ್ಸ್ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಮೂವ್ ಟು 13th ಕ್ವಶನ್. ವಿಚ್ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಕಂಪನಿ ಹ್ಯಾಸ್ ಬಿನ್ ರಾಂಕ್ಡ್ ದಿ ವರ್ಲ್ಡ್ಸ್ ನಂಬರ್ 1 ಇನ್ ಸೋಲಾರ್ ಕೆಪಾಸಿಟಿ ಅಂತ. ಸೊ 13th ಒನ್ ಆನ್ಸರ್ ಬಂದು ಇಲ್ಲಿ ಡಿ, ಅದಾನಿ ಗ್ರೀನ್ ಅಂತ. ಅದಾನಿ ಗ್ರೂಪ್ಸ್ ಕೇಳಿದಿರಲ್ಲ, ಸೊ ಇದು ಒಂಥರ ಬಿಗ್ಗೆಸ್ಟ್ ಮಾರ್ಕೆಟ್ ಎಕಾನಮಿದು. ಇದು ಇಂಧನ ಕಂಪನಿ. ಇಲ್ಲಿ ನೀವು ನೋಡಬೇಕಾಗಿರೋದು ನವೀಕರಿಸಬಹುದಾದ ಸೌರ ಸಾಮರ್ಥ್ಯ. ಸೊ ರಿನ್ಯೂವಬಲ್ ಎನರ್ಜಿ ಸೆಕ್ಟರಲ್ಲಿ. ಸೊ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಆನ್ಸರ್ ಈಸ್ ಅದಾನಿ ಗ್ರೀನ್. ದೆನ್ ಕಮ್ ಟು 14th ಕ್ವಶನ್. 14th
ಕ್ವಶನ್ ಹೀಗಿದೆ, ವಿಚ್ ನೇಷನ್ ಕರೆಂಟ್ಲಿ ಹ್ಯಾಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ನ್ಯಾವಿ? 14. ಸೊ ವಿಶ್ವದ ಅತಿ ದೊಡ್ಡ ನೌಕಾಪಡೆ ನೌಕಾಪಡೆ ಹೊಂದಿರುವ ರಾಷ್ಟ್ರ ಯಾವುದು? ನ್ಯಾವಿ ಅಂದ್ರೆ ಯಾವ್ದು ಹೇಳಿ? ಈ ಸಮುದ್ರ, ಓಷನ್ ಅಲ್ಲಿ ಶಿಪ್ ಬಿಲ್ಡಿಂಗ್ ಇದ್ರ ರಿಲೇಟೆಡ್ನ ನಾವು ನ್ಯಾವಿ ಅಂತ ಕರಿತೀವಿ. ಸೊ 3 ಟೈಪ್ಸ್ ಬರುತ್ತಲ್ಲ, ಈ ಮೂರಂತ ಏನು ಕರಿತೀವಿ ನೋಡಿ, ವಾಯುಪಡೆ, ನೌಕಾಪಡೆ ಹಾಗೂ ಭೂಪಡೆ ಅಂತ. ಈ ಲ್ಯಾಂಡ್ ಮುಖಾಂತರ, ಮತ್ತೆ ಓಷನ್ ಮುಖಾಂತರ, ಮತ್ತೆ ಏರ್ ಅಂದ್ರೆ ವಾಯುಪಡೆ. ಸೊ ಈ ಮೂರಲ್ಲಿ ಇಲ್ಲಿ ನಮಗೆ ಕೇಳಿರೋದು ನೌಕಾಪಡೆ ಅಂದ್ರೆ ಲಾರ್ಜೆಸ್ಟ್ ನ್ಯಾವಿ ಎಲ್ಲಿದೆ ಅಂತ, ಯಾವ ದೇಶ ಒಳಗೊಂಡಿದೆ ಅಂತಂದ್ರೆ ಆನ್ಸರ್ ಈಸ್ ಚೈನಾ. ಸೊ ಚೈನಾ ಯಾಕೆ ಅಂತಂದ್ರೆ ಸೌತ್ ಚೈನಾ ಸಿ ಇಶ್ಯೂ ಸುಮಾರು 10 ವರ್ಷದಿಂದ ಇದು ನ್ಯೂಸಲ್ಲಿದೆ. ಸೊ ನೀವು ತುಂಬಾ ಈ ಕ್ವಶನ್ ಅಂತೂ ಇದುವರೆಗೂ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿಲ್ಲ. ಸೊ ಈ ಕ್ವಶನ್ ನೀವು ನೆಕ್ಸ್ಟ್ ಬರುವಂತಹ ಎಕ್ಸಾಮ್ಗಳಿಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಸೌತ್ ಚೈನಾ ಸಿ ಇಶ್ಯೂ, ಸೊ ಅದಕ್ಕೆ ಆನ್ಸರ್ ಬಂದು ಚೈನಾ. ನೆಕ್ಸ್ಟ್ ಕಮ್ ಟು 15th ಒನ್. ಸೊ ನೀಡಿಲ್ಲಿ ಮೌಂಟ್ ಸಿನಾಬಂಗ್. ಸೊ ಸಿನಾಬಂಗ್ ಅಂತೆ ಪರ್ವತ ಶ್ರೇಣಿ ಅಂತ ಏನು ಹೇಳ್ತೀವಿ, ಅದು erupted in August 10, 2020, spewing the columns of smoke and ash into the sky. It is an active volcano. ನೆನ್ಪಿಟ್ಕೊಳ್ಳಿ, ಇದು ಕೇಳ್ತಾರೆ. ಸಿನಾಬಂಗ್ ವೆದರ್ ಇಟ್ ಈಸ್ ಆಕ್ಟಿವ್ ವಾಲ್ಕೆನೋ ಆರ್ ನಾಟ್ ಅಂತ ಕೇಳ್ತಾರೆ. ಸೊ ಇದು ಆಕ್ಟಿವ್ ವಾಲ್ಕೆನೋ. ಇಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಸೊ ಈ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ಇದು ರೀಸೆಂಟ್ ಆಗಿ ಎರಪ್ಟ್ ಆಯ್ತು. ಆಕ್ಟಿವ್ ಅಂತಂದ್ರೆ ಪದೇ ಪದೇ ಎರಪ್ಟ್ ಆಗ್ತಾ ಇರುತ್ತೆ. ಸೊ ಆನ್ಸರ್ ಈಸ್ ಡಿ, ಇಂಡೋನೇಷ್ಯಾ. ಸೊ ಇಂಡೋನೇಷ್ಯಾದಲ್ಲಿದೆ. ಸೊ ನೀವು ಈ ತರ ಕ್ವಶನ್ಸ್ ಬಂದಾಗ, ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಬಂದಾಗ, ಯು ಡೈರೆಕ್ಟ್ಲಿ ಗೋ ಟು ಗೂಗಲ್ ಮ್ಯಾಪ್ ಆರ್ ಗೂಗಲ್ ಅಲ್ಲಿ ಡೈರೆಕ್ಟ್ ಆಗಿ ಈ ತರ ಸಿನಾಬಂಗ್ ಅಂತ ಹೊಡೀರಿ. ಸೊ ಯು ಕ್ಯಾನ್ ಗೆಟ್ ಅ ಲೊಕೇಶನ್ ಇನ್ ಇಂಡೋನೇಷ್ಯಾ. ಸೊ ಇಂಡೋನೇಷ್ಯಾ ಅಂತ ಬಂದಾಗ, ಸೊ ಇಲ್ಲಿ ನಿಮಗೆ ಈ ಈಸ್ಟ್ ಕಾರ್ನರ್ ಅಲ್ಲಿ ಈ ಮೌಂಟ್ ಸಿನಾಬಂಗ್ ಅಂತ ಪ್ಲೇಸು ನಿಮಗೆ ಸಿಗುತ್ತೆ. ಸೊ ಇದನ್ನೆಲ್ಲ ನೀವೇನ್ ಮಾಡ್ಬೇಕಂದ್ರೆ ಮ್ಯಾಪ್ ಅಲ್ಲಿ ಲೊಕೇಟ್ ಮಾಡ್ಕೋಬೇಕಾಗುತ್ತೆ. ಒಂದು ಮ್ಯಾಪ್ ಮಾಡ್ಕೊಂಡು, ಇಲ್ಲ ಒಂದು ಗೂಗಲ್ ಶೀಟ್ಸ್ ಅಲ್ಲಿ ನೀವು ಬೇಕಾದ್ರೆ ಈ ಒಂದು ಇಮೇಜಸ್ ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಎಕ್ಸಾಮ್ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ, ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತೆ ಈಸಿಯಾಗಿ ರಿಮೆಂಬರ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಕಮ್ ಟು 16th ಕ್ವೆಶನ್. ಆಗಸ್ಟ್ 17th 2020 ರಂದು ಯಾವ ರಾಷ್ಟ್ರ ಪರಿಸರ ತುರ್ತು ಪ್ರಶಸ್ತಿಯನ್ನು ಘೋಷಿಸಿತು? ಸೊ ಇಲ್ಲಿ ಪರಿಸ್ಥಿತಿ, ಸೊ ಆನ್ಸರ್ ಬಂದು ಮಾರಿಷಿಯಸ್ ಅಂತ. ಸೊ ಇಂಡಿಯನ್ ಓಷನ್ ಅಲ್ಲಿ ನಿಮಗೆ ಮಾರಿಷಿಯಸ್ ಅಂತ ನೇಷನ್ ಸಿಗುತ್ತೆ. ಸೊ ಇಂಡಿಯಾ ತಗೊಂಡ್ರೆ, ಇಲ್ಲಿ ಆಫ್ರಿಕಾ ತಗೊಂಡ್ರೆ, ಇಲ್ಲಿ ಇಂಡಿಯಾ, ಇದು ಈ ಒಂದು ಭಾಗದಲ್ಲಿ, ಸೊ ಇದು ಇಂಡಿಯನ್ ಓಷನ್ನು. ಸೊ ಈ ಒಂದು ಪ್ಲೇಸ್ ಅಲ್ಲಿ ನಿಮಗೆ ಮಾರಿಷಿಯಸ್ ಅಂತ ಕಂಟ್ರಿ ಸಿಗುತ್ತೆ, ಐಲ್ಯಾಂಡ್ ಕಂಟ್ರಿ. ಸೊ ಅದು ಏನ್ ಮಾಡುತ್ತೆ ಅಂದ್ರೆ ಪರಿಸರ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುತ್ತೆ. ಯಾಕಂತಂದ್ರೆ ನಾವು ಈಗ ನೋಡೋದಾದ್ರೆ US ಕೂಡ ರೀಸೆಂಟ್ ಆಗಿ ಯುನೆಸ್ಕೋ ಇಂದ ಆಚೆ ಬಂತು. ಅದೇ ತರ ತುಂಬಾ ಕಂಟ್ರಿಗಳು ತಮ್ಮ ಪೊಲ್ಯೂಷನ್ ಲೆವೆಲ್ನ ಜಾಸ್ತಿ ಮಾಡ್ತಿದ್ದಾವೆ, ಆದರೆ ಅದನ್ನು ಕಂಟ್ರೋಲ್ ಮಾಡುವಂತ ಮೆಜರ್ಸ್ ಯಾವುದು ತಗೋತಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತು ಅಂತಂದ್ರೆ ಕೆಲವೊಂದು ರಾಷ್ಟ್ರಗಳು ತಮಗೆ ತಾವೇ ಈ ತುರ್ತು ಪರಿಸ್ಥಿತಿಯನ್ನು ಗೋಚರಿಸಿಕೊಂಡು ಬೇಕಾದಂತಹ ಕಂಟ್ರೋಲ್ ಮೆಜರ್ಸ್ನ ಅವು ಅಡ್ಯಾಪ್ಟ್ ಮಾಡ್ಕೋತವೆ. ಸೊ ಆ ಒಂದು ಫಸ್ಟ್ ಕಂಟ್ರಿ ಯಾವುದು ಅಂತಂದ್ರೆ ಮಾರಿಷಿಯಸ್. ಸೊ ಇಂಥ ಕ್ವಶನ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟು. ಸೊ ಇವು ನೋಟ್ ಇಟ್ ಡೌನ್. ಸೊ ನೋಟ್ ಮಾಡ್ಕೊಂಡು, ಇಲ್ಲ PDF ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನಿಮಗೆ ಒಂದೇ ಹತ್ರ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಕಮ್ ಟು 17th ಕ್ವೆಶನ್. ಚೈನಾ ಈಸ್ ಬಿಲ್ಡಿಂಗ್ ದ ವರ್ಲ್ಡ್ಸ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ಕ್ಲೌಡ್ ಕಂಪ್ಯೂಟಿಂಗ್ ಡೇಟಾ ಸೆಂಟರ್ ಇನ್ ವಿಚ್ ರೀಜನ್? ಸೊ ಇಲ್ಲಿ ನೀವು ನೋಡೋದಾದ್ರೆ ಇವೆಲ್ಲ ಚೈನೀಸ್ ಟೆರಿಟರೀಸ್ ಓನ್ಲಿ. ತೈವಾನು, ಹಾಂಗ್ಕಾಂಗು, ಬೀಜಿಂಗು, ಟಿಬೆಟು. ಸೊ ಇದ್ರ ಮೇಲೆ ಎಲ್ಲ ಎಲ್ಲವೂ ಚೈನಾನೇ ಇದರ ಕಂಟ್ರೋಲ್ ಮಾಡುವಂಥದ್ದು ಎಲ್ಲವನ್ನು. ಸೊ ಇಲ್ಲಿ ಆನ್ಸರ್ ಬಂದು ಟಿಬೆಟ್. ಸೊ ಇವೆಲ್ಲ ಫ್ಯಾಕ್ಚುಯಲ್ ಕ್ವಶನ್ಸು. ಸೊ ನೀವೇನ್ ಮಾಡ್ಬೇಕಂದ್ರೆ ಪದೇ ಪದೇ ಓದೋದ್ರಿಂದ ಇವನ್ನೆಲ್ಲ ನೆನ್ಪಿಟ್ಕೋಬಹುದು, ಜೊತೆಗೆ ಮ್ಯಾಪ್ ಅಲ್ಲಿ ಲೊಕೇಟ್ ಮಾಡ್ಕೊಳ್ಳಿ. ಸೊ ಚೈನಾ ಅಂತ ತಗೊಂಡ್ರೆ ಆ ಚೈನಾದಲ್ಲಿ ಎಲ್ಲಿ ಬರುತ್ತೆ ಪ್ಲೇಸು ಅನ್ನೋದನ್ನ ಇದರ ಮ್ಯಾಪ್ ಮಾಡ್ಕೊಂಡು ನೀವು ಇಟ್ಕೊಂಡಿದ್ದೀರಿ ಅಂತಂದ್ರೆ ಸೊ ನಿಮಗೆ ಈಸಿಯಾಗಿ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಕೊಳಕ್ಕಾಗುತ್ತೆ. ಸೊ ನೆಕ್ಸ್ಟ್ ಮೂವ್ ಆನ್ ಟು 18th ಕ್ವೆಶನ್. ಕ್ವೆಶನ್ಸ್ ಹೀಗಿದೆ ನೋಡಿ. ಇಂಡಿಯಾ ಪ್ರಕ್ಯೂರ್ಡ್ 11,000 ಕೋಲ್ಡ್ ವೆದರ್ ಕ್ಲಾತಿಂಗ್ ಸಿಸ್ಟಮ್ಸ್ ಫ್ರಮ್ ವಿಚ್ ನೇಷನ್ಸ್ ಆರ್ಮ್ಡ್ ಫೋರ್ಸಸ್? ಅಂದ್ರೆ ಇಂಡಿಯಾ ಯಾವ ದೇಶದ ಸಶಸ್ತ್ರ ಪಡೆಗಳಿಂದ 11,000 ಶೀತ ಹವಾಮಾನ ಬಟ್ಟೆ ವ್ಯವಸ್ಥೆಗಳನ್ನು ಸಂಗ್ರಹಿಸಿದೆ ಅಂತ ಕ್ವಶನ್. ಇಲ್ಲಿ ನೋಡಿ ಟರ್ಮು ಶೀತ ಹವಾಮಾನ ಬಟ್ಟೆ ಅಂತಂದ್ರೆ ಈ ಕೋಲ್ಡ್ ರೀಜನ್ ಅಂದ್ರೆ ಸಬ್ 0 ಡಿಗ್ರಿ ಸೆಲ್ಸಿಯಸ್ ಕೂಡ, ಲೈಕ್ ಮೌಂಟೇನ್ ರೀಜನ್ ಆಗಿರ್ಬೋದು,
ಸೊ ಆ ಒಂದು ರೀಜನಲ್ಲಿ ಕೂಡ ನೀವು ಪ್ರೊಟೆಕ್ಟ್ ಆಗಿರಬೇಕು. ಸೊ ನಾವು ಯುದ್ಧ ಮಾಡಬೇಕಾದ್ರೆ ವೆದರಿಂದ ಸತ್ತರೆ ಅಂತಂದ್ರೆ ಅದ್ರ ಪ್ರಯೋಜನ ಇರೋದಿಲ್ಲ. ನಾವು ಬೇರೆ ದೇಶದ ಜೊತೆ ಹೋರಾಡಬೇಕಾದ್ರೆ ಫಸ್ಟ್ ನಾವು ಸ್ಟ್ರೆಂತಿ ಆಗಿರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಶೀತ ಹವಾಮಾನ ಬಟ್ಟೆ ಅಂತ ಅಂತ ಕರಿತೀವಿ. ಸೊ ಇದು ಯು ಎಸ್ ಎ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಯಾವ ದೇಶದಿಂದ ನಾವು ಆಮದು ಮಾಡ್ಕೊಂಡಿದೀವಿ ಅಂತಂದ್ರೆ ಆನ್ಸರ್ ಬಂದು ಆಲ್ರೆಡಿ ನಾನು ಹೇಳಿದ್ದೀನಿ, ಯುನೈಟೆಡ್ ಸ್ಟೇಟ್ಸ್, ಯು ಎಸ್ ಎ. ಸೊ ರಿಮೆಂಬರ್ ಇವೆಲ್ಲ. ದೆನ್ ಕಮ್ಸ್ ಟು 19th ಕ್ವೆಶನ್. ನವೆಂಬರ್ 7ರಂದು ಇಸ್ರೋ ಯಾವ ಉಪಗ್ರಹವನ್ನು ಉಡಾಯಿಸುತ್ತದೆ? ಸೊ 19th ಆನ್ಸರ್ ಬಂದು ಬಿ. ಸೊ ಇಲ್ಲಿ ನೀವು ನೋಡ್ಕೋಬೇಕಾಗೋದು ಏನಂತಂದ್ರೆ ಇಸ್ರೋ ಅಂತ ಬಂದ್ರೆ ಸೊ ಇದು ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ, ಸೊ ಇದನ್ನ ಯಾರು ನೋಡ್ಕೋತಾರೆ, ಇದು ಯಾವ ಯಾವ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ, ಆ ಉಪಗ್ರಹದಲ್ಲಿ ಕೂಡ ವೆದರ್ ಬೇಸ್ಡ್ ಕೆಲವು ಬರ್ತವೆ, ಕೆಲವೊಂದು ಕಮ್ಯುನಿಕೇಶನ್ಸ್ಗೆ ಅಂತ ಬರ್ತವೆ, ಇನ್ನು ಕೆಲವು ಡಿಫೆನ್ಸ್ಗೆ ಅಂತ ಬರ್ತವೆ. ಸೊ ಇದ್ರ ಜೊತೆಗೆ ಇದು ಎಲ್ಲೆಲ್ಲಿ ಲೋ ಅರ್ತ್ ಆರ್ಬಿಟ್, ಹೈ ಅರ್ತ್ ಆರ್ಬಿಟ್, ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಯಾವುದು ಮತ್ತೆ ಈ ವೆಹಿಕಲ್ಸ್ ಯಾವ್ದ್ಯಾವ್ದು ಅಂತ ಒಂದು ಲೀಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಅಂದ್ರೆ, ಒಂದ್ಸರಿ ನೀವು ಲೀಸ್ಟ್ ಮಾಡ್ಕೊಂಡಿದ್ದೀರಿ ಅಂದ್ರೆ ನೀವು ಪದೇ ಪದೇ ಗೂಗಲ್ ಹೋಗಿ ಸರ್ಚ್ ಮಾಡೋದಾಗ್ಲಿ ಆ ಥರ ಅವಶ್ಯಕತೆ ಇರೋದಿಲ್ಲ. ಒಂದ್ಸರಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಕಂಪ್ಲೀಟ್ ಆಗಿ ಒಂದು ಈ ಇಸ್ರೋ ಇದರ ಮೇಲೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಸೊ ನಾವು ಯಾವುದೇ ಒಂದು ಕಾನ್ಸೆಪ್ಟ್ನ ಕ್ಲಾರಿಟಿ ತುಂಬ ಮುಖ್ಯ. ನೆಕ್ಸ್ಟ್ ಕಮ್ ಟು 20th and last question of today. Veteran BJP leader Keshubhai Patel, he passed away recently. He had served as the chief minister of which of the state? ಸೊ ನೋಡಿ, ಹಿರಿಯ ಬಿಜೆಪಿ ಮುಖಂಡರು ಕೇಶುಭಾಯ್ ಪಟೇಲ್ ಅಂತ ಅಕ್ಟೋಬರ್ 29, 2020 ಇಲ್ಲಿ ನಿಧನರಾಗ್ತಾರೆ. ಸೊ ಇವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಾರೆ? ಸೊ ಆನ್ಸರ್ ಬಂದು ಬಿ. ಸೊ ಇಂಥವು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪಿ ಎಸ್ ಎ ಎಕ್ಸಾಮ್ಗಳಾಗಲಿ, SDA FDA ಈ ಒಂದು ಎಕ್ಸಾಮ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆನ್ಸರ್ ಈಸ್ ಗುಜರಾತ್. This is all for today. So this is a initiative by Key Academy YouTube channel and also Telegram group. So you can download the PDF from this Telegram group. ನೀವು ಈ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಜಾಯ್ನ್ ಹಾಕೊಂಡಲ್ಲಿ ನಾನು ಕೊಟ್ಟಂಥ PDF ನ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಟ್ಸ್ ಟೋಟಲಿ ಫ್ರೀ. ಸೊ ಇದರಿಂದ ನಿಮಗೇನು ಹೆಲ್ಪ್ ಆಗುತ್ತೆ ಅಂತಂದರೆ ರಿವಿಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಬೇರೆ ಬೇರೆ ಹತ್ರ ಮೆಟೀರಿಯಲ್ ಹುಡುಕೋದಿಲ್ಲ ಅಂದರೆ ಒನ್ ಪ್ಲೇಸಲ್ಲಿ ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಜೊತೆಗೆ ಇನ್ನೊಂದು ಬೆನಿಫಿಟ್ ಏನಂತ, ಬೋತ್ ಕನ್ನಡ ಮತ್ತು ಇಂಗ್ಲೀಷು ಅಲ್ವಾ, ಕೆಲವೊಂದು ಕನ್ನಡ ಪದಗಳು ನಮಗೆ ಈಸಿಯಾಗಿ ಅರ್ಥ ಆಗೋದಿಲ್ಲ. ಅದೇ ರೀತಿ ಕೆಲವೊಂದು ಇಂಗ್ಲೀಷ್ ಪದಗಳು ನಮಗೆ ಕೆಲವೊಂದು ಸರಿ ಕಷ್ಟ ಆಗುತ್ತೆ, ಅದರ ಮೀನಿಂಗ್ ಏನು, ಅದರ ಕನ್ನಡ ವರ್ಷನ್ ಏನು ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಈ ವಿಡಿಯೋ ನೋಡಿದ್ದೀರಿ ಅಂತಂದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಪಿಕ್ಚರ್ ಬರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇ ಕೀ ಅಕಾಡೆಮಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿ ನಿಮಗೂ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗಂಗಿದ್ರೆ ಯು ಕ್ಯಾನ್ ಶೇರ್ ಟು ಯುವರ್ ಫ್ರೆಂಡ್ಸ್, ಯುವರ್ ಫ್ಯಾಮಿಲಿ. ಸೊ ನೀವು ಈ ವಿಡಿಯೋನ ಶೇರ್ ಮಾಡಿ. ಸೊ ಆದಷ್ಟು ಜನರಿಗೆ ರೀಚ್ ಆಗಲಿ ಅನ್ನೋದೊಂದು ಉದ್ದೇಶ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.